ವೀಕ್ಷಕರೇ, ಪಬ್ಲಿಕ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಸ್ನೇಹಿತರೆ, ಈ ಸಿವಿಲ್ ಇಂಜಿನಿಯರ್ ಅಲ್ಲಿ 3 ವಿಧಗಳ ಹಲವಾರು ರೀತಿಯಲ್ಲಿ ವಿಧಗಳನ್ನು ವಿಂಗಡಿಸಬಹುದು. ಅದರಲ್ಲಿ ಇಂಜಿನಿಯರಿಂಗ್ ಎಂದರೆ ವಿವಿಧ ರೀತಿಯ ಕೋರ್ಸುಗಳನ್ನು ಹೊಂದಿರುವ ಒಂದು ಉತ್ತಮ ಕೋರ್ಸ್ ಆಗಿದೆ ಎಂದು ಹೇಳಬಹುದು. ಸ್ನೇಹಿತರೆ, ಈ ಇಂಜಿನಿಯರ್ಗಳಲ್ಲಿ ಸಿವಿಲ್ ಇಂಜಿನಿಯರ್ ಸಹ ಒಂದಾಗಿದೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಇವತ್ತು ಪ್ರಯತ್ನವನ್ನು ಮಾಡುತ್ತೇವೆ. ಸ್ನೇಹಿತರೆ, ಮತ್ತೊಮ್ಮೆ ಪಬ್ಲಿಕ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಿವಿಲ್ ಇಂಜಿನಿಯರಿಂಗ್ ಎನ್ನುವುದು ವೃತ್ತಿಪರ ಇಂಜಿನಿಯರಿಂಗ್ ವಿಭಾಗವಾಗಿದೆ ಎಂದು ತಿಳಿಸಬಹುದು. ರಸ್ತೆಗಳು, ಸೇತುವೆಗಳು, ಕಾಲುವೆಗಳು ಮತ್ತು ಅಣೆಕಟ್ಟುಗಳ, ವಿಮಾನ ನಿಲ್ದಾಣಗಳು, ಒಳಚರಂಡಿ ವ್ಯವಸ್ಥೆಗಳು ಮತ್ತು ಪೈಪ್ಲೈನ್ಗಳು, ಕಟ್ಟಡಗಳು, ರಚನಾತ್ಮಕ ಘಟಕಗಳಲ್ಲಿ ಇದು ಸಹ ಒಂದಾಗಿರುತ್ತದೆ. ಭೌತಿಕ ಮತ್ತು ನೈಸರ್ಗಿಕವಾಗಿ ನಿರ್ಮಿಸಲಾದ ಪರಿಸರ ವಿನ್ಯಾಸ, ನಿರ್ಮಾಣ ಮತ್ತು ನಿರ್ವಹಣೆಯೊಂದಿಗೆ ವ್ಯವಹರಿಸುತ್ತದೆ ಎಂದು ತಿಳಿಸಬಹುದು. ಗೆಳೆಯರೇ, ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿವಿಲ್ ಇಂಜಿನಿಯರಿಂಗ್ ಸಮಾಜ ಸಮಸ್ಯೆಗಳು ಪರಿಹರಿಸಲು ಭೌತಿಕ ಮತ್ತು ವೈಜ್ಞಾನಿಕ ತತ್ವಗಳು ಅನ್ವಯವಾಗಿದೆ ಮತ್ತು ಅದರ ಇತಿಹಾಸ ಉದ್ದಕ್ಕೂ ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ ತಿಳುವಳಿಕೆಯಲ್ಲಿ ಪ್ರಗತಿಗೆ ಸಂಕೀರ್ಣವಾಗಿ ಸಂಬಂಧಿಸಿದಂತೆ ಸಿವಿಲ್ ಇಂಜಿನಿಯರಿಂಗ್ ಹಲವಾರು ವಿಶೇಷ ಉಪವಿಭಾಗಗಳನ್ನು ಒಳಗೊಂಡಿದೆ. ವಿಶಾಲವಾದ ವೃತ್ತಿಯಾಗಿರುವುದರಿಂದ ಇದರ ಇತಿಹಾಸವು ರಚನೆಗಳು ಮತ್ತು ವಿಜ್ಞಾನ, ಭೌಗೋಳಿಕ, ಭೂವಿಜ್ಞಾನ ಮತ್ತು ಮಣ್ಣು, ಜಲವಿಜ್ಞಾನ, ಪರಿಸರ ವಿಜ್ಞಾನ, ಯಂತ್ರಶಾಸ್ತ್ರ ಮತ್ತು ಯೋಜನಾ ನಿರ್ವಹಣೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಜ್ಞಾನಕ್ಕೆ ಸಂಬಂಧಿಸಿರುವ ಒಂದು ಉತ್ತಮವಾಗಿ ಇರುವ ವಿಷಯಗಳನ್ನು ಹೊಂದಿದೆ ಎಂದು ತಿಳಿಸಬಹುದು. ಇದರ ಇತಿಹಾಸವನ್ನು ಹೇಳುವುದಾದರೆ, ಪುರಾತನ ಮತ್ತು ಮಧ್ಯಕಾಲೀನ ಇತಿಹಾಸದ ಉದ್ದಕ್ಕೂ ಹೆಚ್ಚಿನ ವಾಸ್ತುಶಿಲ್ಪದ ವಿನ್ಯಾಸ ಮತ್ತು ನಿರ್ಮಾಣವನ್ನು ಕುಲಕರ್ಮಿಗಳು ನಡೆಸುತ್ತಿದ್ದರು ಎಂದು ತಿಳಿಸಲಾಗಿದೆ. ಉದಾಹರಣೆಯೊಂದಿಗೆ ಹೇಳುವುದಾದರೆ, ಸ್ಟೋನ್ ಮೇಸನ್ ಮತ್ತು ಬಡಗಿಗಳು, ಮಾಸ್ಟರ್ ಬಿಲ್ಡರ್ಸ್ ಮತ್ತು ಪಾತ್ರಿಕೆಯರದಂತೆ ಜ್ಞಾನವನ್ನು ಗಿಲ್ಡ್ಗಳಲ್ಲಿ ಉಳಿಸಿಕೊಳ್ಳಲಾಯಿತು ಮತ್ತು ವಿರಳವಾಗಿ ಪ್ರಗತಿಗಳಿಂದ ಬದಲಾಯಿಸಲಾಯಿತು. ಅಸ್ತಿತ್ವದಲ್ಲಿರುವ ರಚನೆಗಳು, ರಸ್ತೆಗಳು ಮತ್ತು ಮೂಲ ಸೌಕರ್ಯಗಳು ಪುನರಾವರ್ತನದಿಂದ ಪ್ರಮಾಣದಲ್ಲಿ ಹೆಚ್ಚಳವನ್ನು ಹೆಚ್ಚುತ್ತದೆ ಎಂದು ತಿಳಿಸುತ್ತದೆ. ಅಂದರೆ ಪುರಾತನ ಕಾಲದಿಂದಲೂ ಸಹ ಹಲವಾರು ರೀತಿ ಇಂಜಿನಿಯರಿಂಗ್ ವರ್ಕ್ಗಳು ಕಂಡುಬಂದಿವೆ ಎಂದು ತಿಳಿಸಬಹುದು. ಸಿವಿಲ್ ಇಂಜಿನಿಯರಿಂಗ್ ಅನ್ವಯವಾಗುವ ಭೌತಿಕ ಮತ್ತು ಗಣಿತದ ಸಮಸ್ಯೆಗಳಿಗೆ ವೈಜ್ಞಾನಿಕವಾಗಿ ವಿಧಾನದ ಆರಂಭಿಕ ಉದಾಹರಣೆಗಳೆಂದರೆ ಆರ್ಕಿಮಿಡೀಸ್ 3ನೇ ಶತಮಾನದ BCಯಲ್ಲಿನ ಕೆಲಸ ಮಾಡುತ್ತಿರುವ ತತ್ವ ತೇಲುವ ನಮ್ಮ ತಿಳುವಳಿಕೆ ಮತ್ತು ಆರ್ಕಿಮಿಡೀಸ್ ಪ್ರಾಯೋಗಿಕ ಪರಿಹಾರಗಳು ಒಳಗೊಂಡಿವೆ. ಬ್ರಹ್ಮಗುಪ್ತ ಭಾರತೀಯ ಗಣಿತಜ್ಞ 7ನೇ ಶತಮಾನ ADಯಲ್ಲಿ ಹಿಂದೂ ಅರಬಿಕ್ ಅಂಕಿಗಳು ಆಧರಿಸಿ ಉತ್ಸನ್ನನ ಮತ್ತು ಹಲವಾರು ಲೆಕ್ಕಾಚಾರಗಳಿಂದ ಅಂಕಗಣಿತವನ್ನು ಬಳಸಿದರು ಎಂದು ತಿಳಿಸಬಹುದು. ಸ್ನೇಹಿತರೆ, ಈ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯನ್ನು ಹೇಳುವುದಾದರೆ, ಇದು ಮಾನವನ ಅಸ್ತಿತ್ವದ ಆರಂಭದಿಂದಲೂ ಇಂಜಿನಿಯರಿಂಗ್ ಜೀವನದ ಒಂದು ಅಂಶವಾಗಿದೆ ಎಂದು ತಿಳಿಸಿದರೆ ತಪ್ಪಾಗಲಾರದು. ಸಿವಿಲ್ ಇಂಜಿನಿಯರಿಂಗ್ ಆರಂಭಿಕ ವಿದ್ಯಾಭ್ಯಾಸ ಪ್ರಾಚೀನ ಈಜಿಪ್ಟ್, ಸಿಂಧೂ ಕಣಿವೆ ಮತ್ತು ನಾಗರಿಕ ಮತ್ತು ಮೆಸೊಪೊಟೇಮಿಯಾ ರಚನೆಗಳಲ್ಲಿ ಇರುವ ಹಲವಾರು ನಡುವಿನ ಮಾನವನ ಅಲೆಮಾರಿ ಮತ್ತು ಅಸ್ತಿತ್ವವನ್ನು ತೆರೆಸಲು ಪ್ರಾರಂಭಿಸಲಾಯಿತು. ಆಶ್ರಯ ನಿರ್ಮಾಣದ ಅಗತ್ಯವನ್ನು ಸೃಷ್ಟಿಸಿದಾಗ ಪ್ರಾರಂಭವಾಯಿತು. ಈ ಸಮಯದಲ್ಲಿ ಸಾರಿಗೆಯನ್ನು, ಚಕ್ರ ಮತ್ತು ನೌಕಾಯಾನದ ಅಭಿವೃದ್ಧಿಯನ್ನು ಕಾರಣವಾಯಿತು ಎಂದು ತಿಳಿಸಬಹುದು. ಸ್ನೇಹಿತರೆ, ಮತ್ತು ಆಧುನಿಕ ಕಾಲದವರೆಗೂ ಸಿವಿಲ್ ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದ ನಡುವೆ ಸ್ಪಷ್ಟವಾದ ವ್ಯತ್ಯಾಸವಿರಲಿಲ್ಲ ಮತ್ತು ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪ ಎಂಬ ಪದವು ಮುಖ್ಯವಾಗಿ ಒಂದೇ ಉದ್ಯೋಗವನ್ನು ಉಲ್ಲೇಖಿಸುವ ಭೌಗೋಳಿಕ ವ್ಯತ್ಯಾಸಗಳು ಮತ್ತು ಆಗಾಗ ಪರಸ್ಪರ ಬದಲಿಯಾಗಿ ಬಳಸಲಾಗುತ್ತದೆ. ಈಜಿಪ್ಟ್ನ ಪಿರಮಿಡ್ಗಳು ನಿರ್ಮಾಣಗಳು ಮತ್ತು ಇದರ ಇತಿಹಾಸದಲ್ಲಿ ದೊಡ್ಡ ರಚನೆಯ ನಿರ್ಮಾಣಗಳು ಮತ್ತು ಕೆಲವು ಮೊದಲು ನಿದರ್ಶನಗಳಾಗಿ ಇವೆ ಎಂದು ಹೇಳುತ್ತಾರೆ. ಪುರಾತನ ಐತಿಹಾಸಿಕ ಸಿವಿಲ್ ಇಂಜಿನಿಯರಿಂಗ್ ನಿರ್ಮಾಣದಲ್ಲಿ ಆಧುನಿಕ ದಿನದ ಇರಾನ್ನಲ್ಲಿ ಕ್ವಾನೆಟ್ ವಾಟರ್ ಮತ್ತು ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಸೇರಿವೆ ಎಂದು ತಿಳಿಸಲಾಗಿದೆ. ಸ್ನೇಹಿತರೆ, ಇಂಜಿನಿಯರ್ಗಳಿಂದ ಅಪ್ತಿಯನ್ ವೇ ಅಂದರೆ ಜನ್ ಚಕ್ರವರ್ತಿ ಸಿಹಾದ್ ಗುವಾಗ್ ಮತ್ತು ಆದೇಶದ ಮೇರೆಗೆ ಜನರಲ್ ಮೇಗ್ ಟಿಯಾಸ್ ಮತ್ತು ಚೀನಾದ ಮಹಾಗೋಡೆ ಮತ್ತು ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ. ಸ್ತೂಪಗಳು ಪ್ರಾಚೀನ ಶ್ರೀಲಂಕಾದಲ್ಲಿ ಜೀತನವಾದ ಮತ್ತು ಅನುರಾಧಪುರದಲ್ಲಿ ಇರುವ ವ್ಯಾಪಕವಾದ ನೀರಾವರಿ ಕೆಲಸಗಳನ್ನು ರೋಮನ್ನರು ಮಾಡಿದ್ದಾರೆ ಎಂದು ತಿಳಿಸಲಾಗಿದೆ. ಇದರಿಂದಾಗಿ ವಿಶೇಷವಾಗಿ ಜಲಚರಗಳು ಮತ್ತು ಬಂದರುಗಳು, ಸೇತುವೆಗಳು, ಅಣೆಕಟ್ಟುಗಳು ಮತ್ತು ರಸ್ತೆಗಳನ್ನು ನಿರ್ಮಿಸಲು ಪ್ರಯತ್ನವನ್ನು ಮಾಡಿದರು ಎಂದು ತಿಳಿಸಲಾಗಿದೆ. ಸ್ನೇಹಿತರೆ, 18ನೇ ಶತಮಾನದಲ್ಲಿ ಮಿಲಿಟರಿ ಇಂಜಿನಿಯರಿಂಗ್ಗೆ ವಿರುದ್ಧವಾಗಿ ಎಲ್ಲ ನಾಗರಿಕ ವಿಷಯಗಳನ್ನು ಸಂಯೋಜಿಸಲು ಸಿವಿಲ್ ಇಂಜಿನಿಯರಿಂಗ್ ಎಂಬ ಪದವನ್ನು ರಚಿಸಲಾಯಿತು ಎಂದು ಬಳಸಲಾಗಿದೆ. 1747ರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬೋಧನೆಗಳಿಗಾಗಿ ಮೊದಲ ಸಂಸ್ಥೆಯಾದ ಎಕೋಲ್ ನ್ಯಾಷನಲ್ ಡೆಸ್ ಪಾರ್ಟ್ಸ್ ಮತ್ತು ಬೌಸೋಸ್ ಎನ್ನುವ ಫ್ರಾನ್ಸ್ನಲ್ಲಿ ಸ್ಥಾಪಿಸಲಾಯಿತು. ಅಂದರೆ ಅಲ್ಲಿ ಒಂದು ಸಂಸ್ಥೆಯನ್ನು ಉಗಮವಾಗಲು ಕಾರಣವಾಯಿತು ಎಂದು ತಿಳಿಸಬಹುದು. ಮತ್ತು ಹೆಚ್ಚಿನ ಉದಾಹರಣೆಗಳನ್ನು ಹೇಳುವುದಾದರೆ ಇತರ ಯುರೋಪಿಯನ್ ದೇಶಗಳಲ್ಲಿ ಅನುಸರಿಸಲಾಗಿದೆ ಎಂದು ತಿಳಿಸಬಹುದು.
ಮೊದಲ ಸ್ವಯಂ ಘೋಷಿತ ಸಿವಿಲ್ ಇಂಜಿನಿಯರಿಂಗ್ ಜಾನ್ ಸ್ಟರ್ನ್ ಇವರು ನಿರ್ಮಿಸಿದರು ಎಂದು ಹೇಳಲಾಗಿದೆ. ಸ್ನೇಹಿತರೆ, 1771ರಲ್ಲಿ ಸ್ಮಿಟನ್ ಮತ್ತು ಅವರ ಕೆಲವು ಸಹೋದ್ಯೋಗಿಗಳು ಸೈಟೋಮಿಯಾ ಸೊಸೈಟಿ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅನ್ನು ರಚಿಸಿದರು. ವೃತ್ತಿಯ ನಾಯಕರು ಮತ್ತು ಗುಂಪು ಅನೌಪಚಾರಿಕವಾಗಿ ಭೋಜನ ಸಮಯದಲ್ಲಿ ಭೇಟಿಯಾದರು. ಕೆಲವು ತಾಂತ್ರಿಕ ಸಭೆಗಳು ಪುರಾವೆಗಳಿಂದ ಮತ್ತು ಸಾಮಾಜಿಕ್ಕಿಂತಲೂ ಸ್ವಲ್ಪ ಹೆಚ್ಚು ಎಂದು ತಿಳಿಸಲು ಪ್ರಯತ್ನವನ್ನು ಮಾಡಿದರು ಎಂದು ಹೇಳಬಹುದು. 1818ರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಂಸ್ಥೆಯನ್ನು ಲಂಡನ್ನಲ್ಲಿ ಸ್ಥಾಪಿಸಲಾಯಿತು ಮತ್ತು 1820ರಲ್ಲಿ ಪ್ರಖ್ಯಾತ ಇಂಜಿನಿಯರಿಂಗ್ ಥಾಮಸ್ ಟೆಲ್ಲೋಡನ್ ಮತ್ತು ಅವನ ಮೊದಲ ಅಧ್ಯಕ್ಷರಾದರು ಎಂದು ಹೇಳಬಹುದಾಗಿದೆ. ಸಂಸ್ಥೆಯು 1828ರಲ್ಲಿ ರಾಯಲ್ ಚಾರ್ಟ್ ಅನ್ನು ಪಡೆಯಿತು. ಅಂದರೆ ಔಪಚಾರಿಕವಾಗಿ ಸಿವಿಲ್ ಇಂಜಿನಿಯರಿಂಗ್ ಅನ್ನು ವೃತ್ತಿಯಾಗಿ ಗುರುತಿಸಲು ಅದರ ಚಾರ್ಟ್ ಸಿವಿಲ್ ಇಂಜಿನಿಯರಿಂಗ್ ಅನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ ಎಂದು ತಿಳಿಸಬಹುದು. ಅಂದರೆ ಅಲ್ಲಿಯ ಪ್ರಕಾರ ಹೇಳುವುದಾದರೆ ಸಿವಿಲ್ ಇಂಜಿನಿಯರಿಂಗ್ ಎಂದರೆ ಒಂದು ವ್ಯಾಖ್ಯಾನವನ್ನು ಹೇಳಲು ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ರಸ್ತೆಗಳು, ಸೇತುವೆಗಳು, ಚರಕಗಳು ಮತ್ತು ಕಾಲುವೆಗಳು ನಿರ್ಮಾಣದಲ್ಲಿ ಅನ್ವಯಿಸಿದಂತೆ ಬಾಹ್ಯ ಮತ್ತು ಆಂತರಿಕ ವ್ಯಾಪಾರಕವಾಗಿ ರಾಜ್ಯಗಳಲ್ಲಿ ಉತ್ಪಾದನೆ ಮತ್ತು ಸಂಚಾರದ ಸಾಧನವಾಗಿ ಮಾನವನ ಬಳಕೆ ಮತ್ತು ಅನುಕೂಲಕ್ಕಾಗಿ ಪ್ರಕೃತಿಯಲ್ಲಿ ಶಕ್ತಿಯ ದೊಡ್ಡ ಮೂಲಗಳು ರಚಿಸಲಾಗಿದೆ ಎಂದು ತಿಳಿಸಬಹುದು. ಹಾಗೂ ಕಲೆಯ ಆಂತರಿಕ ಸಂಭೋಗ ಮತ್ತು ವಿನಯಕ್ಕಾಗಿ ನದಿ ಸಂಚರಣ ಮತ್ತು ಹಡಗುಕಟ್ಟೆಗಳು ಮತ್ತು ಬಂದರುಗಳು ಇವುಗಳ ಮೇಲೆ ಹಲವಾರು ಬ್ರೇಕ್ ವಾಟರ್ಗಳು ರೀತಿಯಲ್ಲಿ ಮಾಡುವ ಒಂದು ನಗರಗಳು ಹಾಗೂ ಮಾಡುವ ಒಳಚರಂಡಿ ವ್ಯವಸ್ಥೆಗಳಿಗೆ ಈ ರೀತಿಯಾಗಿ ಒಂದು ವ್ಯಾಖ್ಯಾನವನ್ನು ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಸ್ನೇಹಿತರೆ, ಇದರಲ್ಲಿ ಹಲವಾರು ರೀತಿ ಕರಾವಳಿ ಇಂಜಿನಿಯರಿಂಗ್ ಉಪವಿಭಾಗಗಳಾಗಿ ಕಂಡುಬಂದಿದೆ. ಅಂದರೆ ಕರಾವಳಿ ಇಂಜಿನಿಯರಿಂಗ್, ನಿರ್ಮಾಣ ಇಂಜಿನಿಯರಿಂಗ್ ಮತ್ತು ಭೂಕಂಪನ ಇಂಜಿನಿಯರಿಂಗ್ ಮತ್ತು ಪರಿಸರ ಇಂಜಿನಿಯರಿಂಗ್ ಹಾಗೂ ಹಲವಾರು ರೀತಿಯ ಇಂಜಿನಿಯರ್ಗಳಲ್ಲಿ ಇದರಲ್ಲಿ ವಿಧವಾಗಿ ವಿಂಗಡಿಸಲಾಗಿದೆ ಎಂದು ಹೇಳಬಹುದು. ಸ್ನೇಹಿತರೆ, ಇದರಲ್ಲಿ ಸಿವಿಲ್ ಇಂಜಿನಿಯರ್ಗಳು ವಿಶಾಲ ಕ್ಷೇತ್ರದಲ್ಲಿ ಹಲವಾರು ಉಪವಿಭಾಗಗಳಿವೆ. ಸಾಮಾನ್ಯ ಸಿವಿಲ್ ಇಂಜಿನಿಯರ್ಗಳ ಶಿಕ್ಷಣಕ್ಕಾಗಿ ಒಳಚರಂಡಿ, ಪಾದಚಾರಿ ಮಾರ್ಗ, ನೀರು ಸರಬರಾಜು, ಒಳಚರಂಡಿ ಸೇವೆ, ಅಣೆಕಟ್ಟುಗಳು ಮತ್ತು ವಿದ್ಯುತ್ ಹಾಗೂ ಸಂವಹನ ಪೂರೈಕೆಯನ್ನು ಮಾಡಲು ವಿನ್ಯಾಸಗೊಳಿಸಲಾಯಿತು. ಹಾಗೂ ವಿಶೇಷ ಸಿವಿಲ್ ಇಂಜಿನಿಯರ್ಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಾರೆ. ಸಾಮಾನ್ಯ ಸಿವಿಲ್ ಇಂಜಿನಿಯರ್ಗಳನ್ನು ಸೈಟ್ ಇಂಜಿನಿಯರಿಂಗ್ ಎಂದು ಸಹ ಕರೆಯುತ್ತಾರೆ. ಈ ಸಿವಿಲ್ ಇಂಜಿನಿಯರಿಂಗ್ ಒಂದು ಶಾಖೆಯಾಗಿದೆ ಎಂದು ಪ್ರಾಥಮಿಕ ಮತ್ತು ಭೂ ಪ್ರದೇಶವನ್ನು ಒಂದು ಬಳಕೆಯಿಂದ ಇನ್ನೊಂದು ಪರಿವರ್ತಿಸುವ ಮೇಲೆ ಕೇಂದ್ರೀಕರಿಸಲಾಗುತ್ತದೆ. ಸೈಟ್ ಇಂಜಿನಿಯರ್ಗಳು ಪ್ರಾಜೆಕ್ಟ್ ಸೈಟ್ಗಳಿಗೆ ಭೇಟಿ ನೀಡುವುದು ಮತ್ತು ಮಧ್ಯಸ್ಥರಾಗಿ ಭೇಟಿ ಮಾಡಲು ಮತ್ತು ನಿರ್ಮಾಣ ಯೋಜನೆಗಳನ್ನು ತಯಾರಿಸಲು ಸಮಯವನ್ನು ಕಳೆಯುತ್ತಾರೆ ಎಂದು ತಿಳಿಸಬಹುದು. ಸಿವಿಲ್ ಇಂಜಿನಿಯರ್ಗಳು ಜಿಯೋಟೆಕ್ನಿಕ್ ಇಂಜಿನಿಯರಿಂಗ್ ಮತ್ತು ಹಲವಾರು ರೀತಿಯ ಇಂಜಿನಿಯರ್, ಸಾರಿಗೆ ಇಂಜಿನಿಯರಿಂಗ್ ಮತ್ತು ನಿರ್ಮಾಣದ ಇಂಜಿನಿಯರಿಂಗ್ ತಂತ್ರಗಳು ಮತ್ತು ವಸತಿ, ವಾಣಿಜ್ಯ, ಕೈಗಾರಿಕೆ ಮತ್ತು ಸಾರ್ವಜನಿಕ ಕಾರ್ಯಗಳಲ್ಲಿ ಯೋಜನೆಗಳಲ್ಲಿ ಎಲ್ಲ ಗಾತ್ರಗಳಲ್ಲೂ ಮತ್ತು ನಿರ್ಮಾಣ ಹಂತಗಳಲ್ಲಿ ಇವರ ಕೊಡುಗೆ ಹೆಚ್ಚು ಎಂದು ತಿಳಿಸಬಹುದು. ಹಾಗೂ ಪುರಸಭೆ ಮತ್ತು ನಗರಸಭೆ ಇಂಜಿನಿಯರಿಂಗ್ ಮತ್ತು ಜಲಸಂಪನ್ಮೂಲ ಇಂಜಿನಿಯರ್ಗಳು ಮತ್ತು ಸಿವಿಲ್ ಇಂಜಿನಿಯರ್ಗೆ ವ್ಯವಸ್ಥೆಗಳು ಹಲವಾರು ರೀತಿಯ ನೋಡಲಾಗಿದೆ ಎಂದು ತಿಳಿಸಲಾಗಿದೆ. ಸಿವಿಲ್ ಇಂಜಿನಿಯರಿಂಗ್ ವ್ಯವಸ್ಥೆಗಳು, ಸಿವಿಲ್ ಇಂಜಿನಿಯರಿಂಗ್ ಮತ್ತು ಸಿಸ್ಟಮ್ಗಳು ಅದರ ವಿಶಾಲವಾದ ಸಾರ್ವಜನಿಕ ಸಂದರ್ಭದಲ್ಲಿ ಸಿವಿಲ್ ಇಂಜಿನಿಯರ್ಗಳಿಗೆ ಸಂಕೀರ್ಣವಾಗಿ ಮತ್ತು ಬದಲಾವಣೆಯನ್ನು ನಿರ್ವಹಿಸಲು ವ್ಯವಸ್ಥೆಗಳನ್ನು ಚಿಂತನೆಯನ್ನು ಮಾಡುವಲ್ಲಿ ವಿಶೇಷ ರೀತಿಯ ಒಂದು ಮೌಲ್ಯಕರವನ್ನು ಹೊಂದಿದ್ದಾರೆ ಎಂದು ತಿಳಿಸಬಹುದು. ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳು ಹೇಳುವ ಒಂದು ಬಲವಾದ ಮಾತು ಎಂದರೆ ಯಾವ ಕೋರ್ಸು ನಿಮಗೆ ಇಷ್ಟವಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಂಡು ವಿದ್ಯಾಭ್ಯಾಸವನ್ನು ಮಾಡಿದರೆ ಅನುಕೂಲ ಅಂತ ಹೇಳಿದರೆ ತಪ್ಪಾಗಲಾರದು. ಸ್ನೇಹಿತರೆ, ಧನ್ಯವಾದಗಳು.